ಶಿವಮೊಗ್ಗ ಪಟ್ಟಣದಲ್ಲಿ 2 ದಿನಗಳಿಂದ ವಾಂತಿ ಭೇದಿಯಿಂದ 100ಕ್ಕೂ ಹೆಚ್ಚು ಜನ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇದರ ನಡುವೆ ಭೇದಿ ಹಾಗೂ ನಿಶಕ್ತಿಯಿಂದ ಅಸ್ವಸ್ಥಗೊಂಡಿದ್ದ 5 ಜನರಲ್ಲಿ ಪಟ್ಟಣದ ಭಾಗ್ಯಮಂದಿರ ಕಾಲೋನಿ ನಿವಾಸಿ ಜಯಲಕ್ಷ್ಮಿ ಶಿವಮೊಗ್ಗ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಮೊದಲೇ ಆರೋಗ್ಯದಲ್ಲಿ ಸಮಸ್ಯೆ ಇದ್ದ ಮಹಿಳೆಗೆ ಬುಧವಾರ ರಾತ್ರಿ ಕಾರ್ಗಿಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ಗುರುವಾರ ಬೆಳಗ್ಗೆ ಸಾಗರದಿಂದ ಹೆಚ್ಚಿನ ಚಿಕಿತ್ಸೆಗೆ ಶಿವಮೊಗ್ಗಕ್ಕೆ ಕರೆದೊಯ್ಯಲಾಗಿತ್ತು. ಸಾವಿನ ಕಾರಣದ ಬಗ್ಗೆ ವೈದ್ಯರು ಸ್ಪಷ್ಟಪಡಿಸಿಲ್ಲ. ಕಾರ್ಗಿಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸರ್ಕಾರಿ ಆಸ್ಪತ್ರೆಯಲ್ಲಿ ವಾಂತಿ ಭೇದಿ ಮತ್ತು ನಿಶಕ್ತಿ ಹಿನ್ನೆಲೆಯಲ್ಲಿ ಬುಧವಾರ 100ಕ್ಕೂ ಹೆಚ್ಚು ಜನ, ಗುರುವಾರ 25 ಮಂದಿ ಸರ್ಕಾರಿ ಆಸ್ಪತ್ರೆ ಹಾಗೂ ಕೆಪಿಸಿ ಆಸ್ಪತ್ರೆಯಲ್ಲಿ 10 ಮಂದಿ ಚಿಕಿತ್ಸೆ ಪಡೆದಿದ್ದಾರೆ. ಸದ್ಯ ಈ ಬಗ್ಗೆ ಶಿವಮೊಗ್ಗ ಡಿಸಿ ಪ್ರತಿಕ್ರಿಯೆ ನೀಡಿದ್ದು, ಚೌಡೇಶ್ವರಿ ಜಾತ್ರೆಯಲ್ಲಿ ಐಸ್ ಕ್ರೀಂ ಮತ್ತು ಆಲೂಗಡ್ಡೆಯಿಂದ ತಯಾರಿಸುವ ವಸ್ತುಗಳನ್ನು ಸೇವಿಸಿದವರಿಗೆ ಕಾಮನ್ ಆಗಿ ವಾಂತಿ ಮತ್ತು ಭೇದಿಯಾಗಿದೆ ಎಂಬುದು ಪ್ರಾಥಮಿಕ ಮಾಹಿತಿಯಿಂದ ತಿಳಿದು ಬಂದಿದೆ. ಇಲ್ಲಿನ ನೀರನ್ನ ಪರೀಕ್ಷೆಗೆ ಒಳಪಡಿಸಲಾಗಿದೆ. ನೀರಿನ ಸಮಸ್ಯೆ ಕಂಡುಬಂದಿಲ್ಲ. ಹಾಗಾಗಿ ಮಹಿಳೆ ಕಾಲರದಿಂದ ಸತ್ತಿಲ್ಲವೆಂಬುದು ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಕಾರ್ಗಲಲ್ಲಿ ವಾಂತಿ ಭೇದಿ ಪ್ರಕರಣ 2 ದಿವಸಗಳಿಂದ ಗಮನಕ್ಕೆ ಬಂದಿದೆ. ಸುಮಾರು 100 ಜನರಿಗೆ ವಾಂತಿ ಭೇದಿ ಆಗಿತ್ತು. ಅದರಲ್ಲಿ ಈಗ ಸದ್ಯಕ್ಕೆ 5 ಜನ ಇನ್ಪೇಷಂಟ್ ಆಗಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ದಾರೆ. ದುರದೃಷ್ಟವಶಾತ್ ಒಬ್ಬರು ನಿಧನ ಹೊಂದಿದ್ದಾರೆ. ಅವರಿಗೆ ಕೋಮಾರ್ಬಿಡ್ ಕಂಡೀಷನ್ ಕೂಡ ಇತ್ತು. ಆದರೂ ಕೂಡ ಇದು ರೀಸನ್ ಏನಿದೆ ಅಂತ ಇನ್ನೂ ಅಸೆಸ್ ಮಾಡ್ತಾ ಇದ್ದೀವಿ. ಆನಂತರ ನೀರಿನ ಗುಣಮಟ್ಟದ ಪರೀಕ್ಷೆಯನ್ನು ಆಲ್ರೆಡಿ ಮಾಡಿದ್ದೀವಿ. ನೀರಿನ ಗುಣಮಟ್ಟದಲ್ಲಿ ಯಾವುದೇ ರೀತಿ ನ್ಯೂನತೆ ಕಂಡು ಬಂದಿಲ್ಲ. ಅಲ್ಲಿ ಒಂದು ಚೌಡೇಶ್ವರಿ ಜಾತ್ರೆ ಅಂತ ಒಂದು ಆಗಿತ್ತು. ಅಲ್ಲಿ ಮುಖ್ಯವಾಗಿ ಪ್ರಾಥಮಿಕ ಮಾಹಿತಿ ಪ್ರಕಾರ ಈ ಐಸ್ ಕ್ರೀಮ್ ಮತ್ತು ಈ ಆಲೂಗಡ್ಡೆಯಿಂದ ಮಾಡಿರ್ತಕ್ಕಂಥ ಕೆಲವು ಪದಾರ್ಥಗಳು ರೋಲ್ ಮಾಡ್ತಾರೆ. ಅದರ ಪ್ರಕಾರ ಅದನ್ನು ಸೇವಿಸಿದವರಿಗೆ ಕಾಮನ್ ಆಗಿ ಈ ರೀತಿಯಾಗಿರೋದು ಕಂಡು ಬಂದಿದೆ. ಬಟ್ ಅದರ ಸ್ಯಾಂಪಲ್ಗಳನ್ನು ಕೂಡ ಇನ್ನೂ ಪರೀಕ್ಷೆ ನಡೆಸ್ತಾ ಇದ್ದೀವಿ. ಆನಂತರ ನೀರಿಂದು 48 ಅವರ್ಸ್ದೊಂದು ಟೆಸ್ಟನ್ನು ಕೂಡ ಮಾಡ್ತೀವಿ, ಕಲ್ಚರ್ ಟೆಸ್ಟನ್ನು ಕೂಡ ಮಾಡ್ತೀವಿ. ಆ ರಿಪೋರ್ಟ್ಸ್ ಇನ್ನೂ ಬರಲಿಕ್ಕೆ ಬಾಕಿ ಇದೆ. ಪ್ರಿಲಿಮಿನರಿ ಅಸೆಸ್ಮೆಂಟ್ ಪ್ರಕಾರ ನೀರಿನಲ್ಲಿ ಯಾವುದೇ ದೋಷ ಉಂಟಾಗಿಲ್ಲ. ಮುಂದಿನ ರಿಸಲ್ಟ್ಸ್ಗಳು ಬಂದ ಮೇಲೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ. ಕಾಸ್ ಆಫ್ ಡೆತ್ ಇನ್ನೂ ಅಸೆಸ್ ಮಾಡ್ತಾ ಇದ್ದೀವಿ. ಇನ್ನು ರಿಪೋರ್ಟ್ ಬಂದ ನಂತರ ತಮ್ಮ ಮಾಹಿತಿ ಅಲ್ಲ, ಕಾಲರಾ ಇದ್ದರೆ ವಾಟರ್ ಬೋರ್ನೇ ಆಗಿರಬೇಕಾಗ್ತದೆ. ಬಟ್ ಸದ್ಯದ ನಮ್ಮ ಇನಿಷಿಯಲ್ ಟೆಸ್ಟಿಂಗ್ ಪ್ರಕಾರ ನೀರಿನ ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ. ಆಲ್ರೆಡಿ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ನೀರನ್ನು ಕಾಯಿಸಿ ಆರಿಸಿ ಕುಡಿಬೇಕಂತ ನಿರ್ದೇಶನ ಕೊಟ್ಟಾಗಿದೆ. ಆನಂತರ ಒಂದು ಅಡ್ವೈಸರಿನ ಕೊಟ್ಟಿದ್ವಿ. ಯಾಕಂತ ಹೇಳಿದ್ರೆ ಈ ಫುಡ್ ಪ್ಯಾಟರ್ನಲ್ಲಿ ಮುಖ್ಯವಾಗಿ ಐಸ್ ಕ್ರೀಮು ಮತ್ತು ಆಲೂಗಡ್ಡೆಯ ಪದಾರ್ಥದಿಂದ ಸ್ವಲ್ಪ ವ್ಯತ್ಯಾಸ ಕಂಡು ಬಂದಿರೋದ್ರಿಂದ ಸದ್ಯಕ್ಕೆ ಅಂಥವುಗಳನ್ನು ಅವಾಯ್ಡ್ ಮಾಡಿ ಅಂತ ಒಂದು ಅಡ್ವೈಸರಿ ರೀತಿ ಹೇಳಿದ್ದೀವಿ. ಯಾಕೆಂತ ಹೇಳಿದರೆ ಅದು ಪೂರ್ತಿ ಕನ್ಫರ್ಮ್ ಆಗುವ ಹೊರತು ನಾವು ಹೇಳೋದು ತಪ್ಪಾಗ್ತದೆ. ಬಟ್ ಒಂದು ಸಲಹಾತ್ಮಕ ರೂಪದಲ್ಲಿ ಅವ್ರನ್ನ ಈ ರೀತಿಯ ಪದಾರ್ಥಗಳನ್ನು ಈ ಸದ್ಯಕ್ಕೆ ಸೇವಿಸೋದು ಬೇಡ. ಎಸ್ಪೆಷಲಿ ಜಾತ್ರೆಗಳಲ್ಲೆಲ್ಲ ಸ್ವಲ್ಪ ಹೈಜೀನನ್ನು ಮೇಂಟೈನ್ ಮಾಡೋದಕ್ಕೆ ಕೂಡ ಅಡ್ವೈಸಸನ್ನು ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ಕಾರ್ಗಲಲ್ಲಿ